ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಕುವೆಂಪು ಬರೆದ ದೇವರು ರುಜು ಮಾಡಿದನು ಅನ್ನುವಂತಹ ಕವಿತೆಯ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾವು ಮೊದಲಿಗೆ ಕವಿತೆಯನ್ನು ನೋಡೋಣ, ಆನಂತರ ಕವಿತೆಯ ವಿವರಣೆಯನ್ನು ಕೊಡ್ತೇನೆ. ಕವಿತೆ ಮೊದಲಿಗೆ ಓದುತ್ತೇನೆ, ಕೇಳ್ಕೊಳ್ಳಿ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದ ನೋಡಿದನು. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದ ನೋಡಿದನು. ರಸವಶನಾಗುತ್ತ ಕವಿ ಅದ ನೋಡಿದನು. ಬಿತ್ತರದಾಗಸ ಹಿನ್ನೆಲೆಯಾಗಿರೆ, ಪರ್ವತದೆತ್ತರ ಸಾಲಾಗೆಸೆದಿರೆ, ಕಿಕ್ಕಿರೆದಡವಿಗಳಂಚಿನ ನಡುವೆ ಮೆರೆದಿರೆ ಜಲಸುಂದರಿ ತುಂಗೆ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದ ನೋಡಿದನು. ನದಿ ಹರಿದಿತ್ತು, ಬನ ನಿಂತಿತ್ತು, ಬಾನ್ನೀಲಿಯ ನಗೆ ಬೀರಿತ್ತು. ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು. ಹೂ ಬಿಸಿಲಲಿ ಮಿರುಗಿರೆ ನೀರಿವೊನಲು, ಮೊರೆದಿರೆ ಬಂಡೆಗಳಲ್ಲಿ ನೀರ್ತೊದಲು. ರಂಜಿಸೆ ಇಕ್ಕೆಲದಲ್ಲಿ ಹೊಮ್ಮಳಲು, ಸಿಬ್ಬಲುಗುಡ್ಡೆಯ ಹೊಳೆಯಲಿ ಮೀಯುತ ಕವಿಮನ ನಾಕದಿ ನೆಲೆಸಿತ್ತು. ಮಧು ಸೌಂದರ್ಯದ ಮಧುರ ಜಗತ್ತು ಹೃದಯ ಜಿವ್ವೆಗೆ ಜೇನಾಗಿತ್ತು. ದೃಶ್ಯ ದಿಗಂತದಿ ನೊಮ್ಮೆಯೇ ಹೊಮ್ಮಿ, ಗಿರಿವನ ಪಟದಾಕಾಶದಲ್ಲಿ ತೇಲುತ ಬರಲ್ಕೆ ಬಲಾಕ ಪಂಕ್ತಿ. ಲೇಖನ ರೇಖಾ ವಿನ್ಯಾಸದಲ್ಲಿ, ಅವಾಂಗ್ಮಯ ಛಂದಃ ಪ್ರಾಸದಲ್ಲಿ, ಸೃಷ್ಟಿಯ ರಚನೆಯ ಕುಶಲತೆ ಚಂದಕ್ಕೆ, ಜಗದಚ್ಚರಿಯಂದದ ಒಪ್ಪಂದಕ್ಕೆ, ಚಿರಚೇತನ ತಾನಿಹೆನೆಂಬಂದದಿ, ಬೆಳ್ಳಕ್ಕಿಯ ಹಂತಿಯ ಆ ನೆವದಿ. ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದ ನೋಡಿದನು. ರುಜು ಮಾಡಿದನು ಅನ್ನುವಂತಹ ಕವಿತೆಯನ್ನು ಬರೆದ ಕೆ.ವಿ. ಪುಟ್ಟಪ್ಪ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ವಿದ್ಯಾರ್ಥಿಗಳೇ, ಕುವೆಂಪು ಅನ್ನುವಂತಹ ಕಾವ್ಯನಾಮದಿಂದ ಹೆಸರಾದವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಕನ್ನಡ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದವರು. ಶ್ರೀರಾಮಾಯಣ ದರ್ಶನಂ ಇವರ ಈ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಕನ್ನಡದ ಮೊದಲ ಸಾಹಿತಿ. ಇವರು ರಾಷ್ಟ್ರಕವಿ ಹಾಗೂ ಅನೇಕ ವಿಶ್ವವಿದ್ಯಾನಿಲಯಗಳು ನೀಡಿದಂತಹ ಗೌರವ ಡಾಕ್ಟರೇಟ್ಗಳಿಗೆ ಪಾತ್ರರಾದವರು, ಹಾಗೆ ಬಹಳಷ್ಟು ಪ್ರಸಿದ್ಧರಾದವರು. ಕೊಳಲು, ಪಾಂಚಜನ್ಯ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕೃತ್ತಿಕೆ ಮೊದಲಾದ ಕವನ ಸಂಕಲನಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವು ಇವರ ಶ್ರೇಷ್ಠವಾದಂತಹ ಕಾದಂಬರಿಗಳು. ಸಣ್ಣ ಕತೆ, ನಾಟಕ, ಸಾಹಿತ್ಯ ವಿಮರ್ಶೆ, ಆತ್ಮಚರಿತ್ರೆ, ಜೀವನ ಚರಿತ್ರೆ ಹಾಗೆ ಮಕ್ಕಳ ಸಾಹಿತ್ಯ, ಈ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿಯೂ ಕೂಡ ಪ್ರಸಿದ್ಧರಾದಂತಹ ಕುವೆಂಪು ವಿಶ್ವಕವಿ ಅನ್ನುವಂತಹ ಒಂದು ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದಾರೆ. ದೇವರು ರುಜು ಮಾಡಿದನು ಅನ್ನುವಂತಹ ಈ ಕವಿತೆಯನ್ನು ಕುವೆಂಪು ಅವರ ಪಕ್ಷಿಕಾಶಿ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂಥದ್ದು. ಈ ಒಂದು ಪದ್ಯವು ಪ್ರಕೃತಿಗೆ ಸಂಬಂಧಿಸಿದಂತಹ ಕವಿತೆ. ಪ್ರಕೃತಿಯ ಕವಿತೆಗಳಲ್ಲಿ ಒಂದಾಗಿರುವಂಥದ್ದು ಇದು. ಪ್ರಕೃತಿಯ ಸೃಷ್ಟಿಯ ಹಿಂದೆ ನಾವು ಇದ್ದೇವೆ, ಅಂದರೆ ಕವಿ ನಾನಿದ್ದೇನೆ ಅನ್ನುವಂತಹ ಒಂದು ಎನ್ನುವುದನ್ನು ಬೆಳ್ಳಕ್ಕಿಯ ಸಾಲುಗಳ ಮೂಲಕ ತೋರಿಸಿರುವಂಥದ್ದು. ಅಲ್ಲಿ ಬಲಾಕ ಪಂಕ್ತಿ ಅನ್ನುವಂಥದ್ದು ಬರ್ತದೆ ನೋಡಿ. ಈ ಪ್ರಕೃತಿಯಲ್ಲೇ ದೇವರನ್ನು ಕಾಣಬೇಕು ಅನ್ನುವಂಥ ಪ್ರಕೃತಿಯ ಸೌಂದರ್ಯಕ್ಕೆ ಬೆರಗಾಗಿ ದೇವರೇ ತನ್ನ ರುಜುವನ್ನು ಮಾಡಿದನು. ರುಜು ಅಂದರೆ ಸೈನ್. ದೇವರೇ ತನ್ನ ರುಜುವನ್ನು ಮಾಡಿದನು ಅನ್ನುವ ರೀತಿಯಲ್ಲಿ ಆ ನೀಲಿಯ ಆಕಾಶದಲ್ಲಿ ಆ ಬೆಳ್ಳಕ್ಕಿಯ ಸಾಲುಗಳು ಹೋಗ್ತಾ ಇರುವಂತಹ ಒಂದು ಪಕ್ಷಿಗಳ ಸಾಲನ್ನು ನೋಡಿದಂತಹ ಕವಿ ಹೇಳ್ತಾರೆ, ಇದು ಯಾರು ದೇವರು ರುಜು ಮಾಡಿರುವಂಥದ್ದು. ಆ ದೇವರು ಸಹಿಯನ್ನು ಹಾಕ್ತಾ ಇರುವಾಗ ಸಹಿ ಹಾಕಿದುದನ್ನು ಅಂದರೆ ನೀವು ನೋಡಿರ್ಬೋದು, ಈ ಬೆಳ್ಳಕ್ಕಿಯ ಸಾಲು ಸಾಲಾಗಿ ಹೋಗುವಂಥದ್ದು. ಅದು ಒಂದು ರೀತಿಯಲ್ಲಿ ಸಹಿ ಮಾಡಿದ ರೀತಿಯಲ್ಲೇ ಇದೆ. ಅದು ಕವಿಗೆ ದೇವರೇ ಅಲ್ಲಿ ನಿಂತು ಸಹಿ ಮಾಡಿದ್ನೋ, ನಾನು ಇಡೀ ಪ್ರಕೃತಿಯೇ ನನ್ನದು, ನಾನು ಸಹಿ ಮಾಡ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಸಹಿ ಮಾಡಿದನೋ ಎನ್ನುವುದನ್ನು ಇಲ್ಲಿ ಕವಿ ಬೆರಗಾಗಿ ನೋಡ್ತಾ ಇದ್ದಾರೆ. ದೇವರು ರುಜು ಮಾಡಿದನು,
ರಸವಶನಾಗುತ್ತಾ ಕವಿ ಅದ ನೋಡಿದನು. ದೇವರು ಸಹಿ ಹಾಕಿರುವುದನ್ನು ಪರವಶತೆಯಿಂದ ಅಂದರೆ ಅದರಲ್ಲೇ ಲೀನವಾಗಿ ಕವಿ ತನ್ಮಯರಾಗಿ ಬೆರಗುಗೊಂಡು ನೋಡ್ತಾ ಇದ್ದಾರೆ. ಮುಂದಿನ ಸಾಲನ್ನು ಗಮನಿಸಿ ಈಗ. ಬಿತ್ತರದಾಗಸ ಹಿನ್ನೆಲೆಯಾಗಿದೆ ಪರ್ವತದೆತ್ತರ ಸಾಲಾಗಿಸಿದಿರೆ ಕಿಕ್ಕಿರಿದಡವಿಗಳಂಚಿನ ನಡುವೆ ಮೆರೆದಿರೆ ಜಲಸುಂದರಿ ತುಂಗೆ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿ ಅದ ನೋಡಿದನು. ಕವಿ ಹೇಳ್ತಾರೆ, ಕುವೆಂಪು ಅವರು ಹೇಳ್ತಾರೆ, ಇಡೀ ಒಂದು ಪ್ರಕೃತಿಯ ಸೌಂದರ್ಯದ ವರ್ಣನೆ ಇಲ್ಲಿ ಮಾಡ್ತಾ ಇದ್ದಾರೆ. ಆ ವರ್ಣನೆಯ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡಬಹುದು. ಅಂದರೆ ಪ್ರಕೃತಿಯ ನಡುವಲ್ಲಿ ವಿಸ್ತಾರವಾಗಿ ಹರಡಿರುವಂತಹ ಒಂದು ಆಕಾಶದ ಹಿನ್ನೆಲೆ, ಅದರ ಅಡಿಯಲ್ಲಿ ಎತ್ತರವಾಗಿರುವಂತಹ ಪರ್ವತಗಳು ಸಾಲು ಸಾಲಾಗಿ ನಿಂತಿರುವಂಥದ್ದು. ಅದೇ ರೀತಿಯಲ್ಲಿ ಅದರ ಸುತ್ತಲೂ ಒತ್ತೊತ್ತಾಗಿ ನಿಂತಿರುವಂಥ ದಟ್ಟವಾದಂಥ ಒಂದು ಅರಣ್ಯ. ಹಾಗೆ ಆ ಅರಣ್ಯದ ಆ ಕಾಡಿನ ನಡುವೆ ತನ್ನಷ್ಟಕ್ಕೆ ಹರಿಯುವಂತಹ ಜಲಸುಂದರಿಯಾದಂತಹ ತುಂಗಾ ನದಿ ಇಡೀ ಜಲಗಳಲ್ಲೇ ಇಡೀ ನೀರಿನಲ್ಲೇ ಅಂದರೆ ನದಿಗಳಲ್ಲೇ ಬಹಳಷ್ಟು ಸೌಂದರ್ಯವನ್ನು ಹೊಂದಿರುವಂತಹ ಜಲಸುಂದರಿಯಾಗಿರುವಂತಹ ತುಂಗೆಯು ಬಹಳಷ್ಟು ವಯ್ಯಾರದಿಂದ ನಿಧಾನವಾಗಿ ನೋಡುಗರನ್ನು ತನ್ನೆಡೆಗೆ ಸೆಳೆಯುತ್ತಾ ಆಕೆ ನಿಧಾನವಾಗಿ ಹರಿಯುತ್ತಾ ಇದ್ದಾಳೆ. ಅದನ್ನು ನೋಡ್ತಾ ಇರುವಂತಹ ಕವಿ ಇಂತಹ ಈ ಒಂದು ಪ್ರಕೃತಿಯ ಸೊಬಗು, ಈ ಪ್ರಕೃತಿಯ ವರ್ಣನೆಯನ್ನು ಮಾಡುತ್ತಾ ಕವಿ ಅದರಲ್ಲೇ ಪರವಶನಾಗಿದ್ದಾನೆ. ಆ ಸೊಬಗನ್ನು ಮೈಮರೆತು ನೋಡುತ್ತಾ ಇದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ದೇವರು ರುಜು ಹಾಕಿದನು. ಅದ ಪರವಶನಾಗುತ್ತಾ ಕವಿ ಅದ ನೋಡಿದನು. ಇಂತಹ ಪ್ರಕೃತಿಯ ಆ ಸೊಬಗನ್ನು ಕವಿ ರಸವಶನಾಗುತ್ತಾ ಕವಿ ಅದ ನೋಡಿದನು. ಮುಂದಿನ ಭಾಗದಲ್ಲಿ ನೋಡಿ. ನದಿ ಹರಿದಿತ್ತು ಬನ ನಿಂತಿತ್ತು ಬಾನೀಲಿಯ ನಗೆ ಬೀರಿತ್ತು ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು ಹೂ ಬಿಸಿಲಲಿ ಮಿರುಗಿರೆ ನಿರಿವೊನಲು ಮೊರೆದಿರೆ ಬಂಡೆಗಳಲ್ಲಿ ನೀರ್ತೊದಲು ರಂಜಿಸೆ ಇಕ್ಕೆಲದಲ್ಲಿ ಹೊಮ್ಮಳಲು ಸಿಬ್ಬಲು ಗುಡ್ಡೆಯ ಹೊಳೆಯಲಿ ಮೇಯುತ್ತ ಕವಿಮನ ನಾಕದೆ ನೆಲೆಸಿತ್ತು. ಈ ಒಂದು ಭಾಗದಲ್ಲಿ ಇಡೀ ಪ್ರಕೃತಿಯನ್ನು ಮೈಮರೆತು ನೋಡ್ತಾ ಇರುವಂತಹ ಕವಿ ತಾನು ಪ್ರಕೃತಿಯಲ್ಲೇ ಇದ್ದೇನೆ, ತಾನು ಕೂಡ ಪ್ರಕೃತಿಯಲ್ಲೇ ಲೀನವಾಗ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಬಹಳಷ್ಟು ಬೆರಗಾಗಿ ನೋಡ್ತಾ ಇದ್ದಾರೆ. ಈ ಪ್ರಕೃತಿ ಸೌಂದರ್ಯದ ವರ್ಣನೆಯ ಒಂದು ಹಿನ್ನೆಲೆ ಇಲ್ಲಿ ನಾವು ಗಮನಿಸುವುದು. ಈ ಕವಿಯ ಮನಸ್ಸು ವಯ್ಯಾರದಿಂದ ಹರಿಯುತ್ತಾ ಇರುವಂತಹ ಒಂದು ತುಂಗಾ ನದಿಯನ್ನು ನೋಡುವುದರೊಂದಿಗೆ ಆ ಕವಿಯ ಮನಸ್ಸು ಹರಿಯುತ್ತಾ ಇರುವಂಥ ತುಂಗಾ ನದಿಯನ್ನು ನೋಡಿ ಅಲ್ಲೇ ಇದ್ದಂತಹ ದಟ್ಟ ಅರಣ್ಯವನ್ನು ನೋಡೋದ್ರೊಂದಿಗೆ ವಿಸ್ತಾರವಾಗಿ ನೆಲೆ ನಿಂತಿರುವಂತಹ ಅಂದರೆ ಆಕಾಶದ ಎತ್ತರಕ್ಕೂ ಎಲ್ಲಿ ನೋಡಿದರೂ ಕೂಡ ಈ ಒಂದು ಅರಣ್ಯವೇ ಕಾಣುವ ಹಾಗೆ, ಗಿಡಮರಗಳೇ ಕಾಣುವ ಹಾಗೆ, ಅದರ ಜೊತೆಯಲ್ಲಿ ಆಕಾಶವೇ ಕಾಣುವ ಹಾಗೆ ವಿಸ್ತಾರವಾಗಿ ನೆಲೆ ನಿಂತಿರುವಂತಹ ಆ ನೀಲಿಯ ಆಕಾಶವು ನಗೆಯನ್ನು ಬೀರುವಾಗ ಯಾರೂ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಶಬ್ದವು ಕೇಳಿ ಬರ್ತಾ ಇಲ್ಲ. ಅಂತಹ ಒಂದು ನಿಶ್ಶಬ್ದ, ಅಂತಹ ಒಂದು ಮೌನದ ವಾತಾವರಣದಲ್ಲಿ ಆ ಸಂದರ್ಭದಲ್ಲಿ ಎಲ್ಲಿಂದಲೋ ಹಾರಿಕೊಂಡು ಬಂದಂತಹ ಆ ಪಕ್ಷಿಗಳ ಗುಂಪು, ಆ ಪಕ್ಷಿಗಳ ಗುಂಪಿನ ಆ ಒಂದು ಗಾನಸುದ್ದೆ ಇಲ್ಲಿ ಚಿಲಿಪಿಲಿ ನಾದ ಅದನ್ನು ಹರಿಸಿ ಆ ಹಕ್ಕಿಗಳು ಮುಂದೆ ನುಗ್ಗುತ್ತಾ ಇದ್ವು, ಮುಂದೆ ಹೋಗ್ತಾ ಇದ್ವು ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ. ಈ ವಯ್ಯಾರದಲ್ಲಿ ಹರಿಯುತ್ತಾ ಇರುವಂತಹ ಈ ತುಂಗಾ ನದಿಯು ಸೂರ್ಯೋದಯದ ಬೆಳಕಿನಲ್ಲಿ ಹರಿಯುವಂಥ, ಅಂದರೆ ಆ ಸೂರ್ಯೋದಯದ ಬೆಳಕಿನಲ್ಲಿ ಆ ಹೊತ್ತಿನಲ್ಲಿ ಆ ನದಿಯನ್ನು ಗಮನಿಸಿದಾಗ ಆ ಹರಿಯುತ್ತಾ ಇರುವಂತಹ ನದಿಯು ಬೋರ್ಗರಿಯುತ್ತಾ ಬಂಡೆಗಳನ್ನು ತಾಗಿ ಹರಿಯುವಂಥ ಈ ನದಿ ಜುಳು ಜುಳು ಶಬ್ದವನ್ನು ಮಾಡ್ತದಂತೆ. ಈ ಜುಳು ಜುಳು ಶಬ್ದವು ಕಿವಿಯನ್ನು ರಂಜಿಸ್ತಾ ಹರಿಯುವಾಗ ಎರಡೂ ದಂಡೆಗಳಲ್ಲಿ ಹಳದಿಯ ಮರಳು ಕಾಣಿಸ್ತದೆ. ಅಂದರೆ ಆ ಕಡೆ ಈ ಕಡೆ ತೀರವನ್ನು ನೀವು ಗಮನಿಸ್ಬೋದು. ಆ ಸೂರ್ಯನ ಬೆಳಕು ಆ ನದಿ ತೀರಕ್ಕೆ ಬಿದ್ದಾಗ ಅದು ಒಂದು ರೀತಿಯಲ್ಲಿ ಬಂಗಾರದ ಹಾಗೆ ಕಾಣ್ತದೆ. ಹಳದಿಯ ಮರಳು ಹೊಯ್ಗೆ ಹಾಗೆ ಕಾಣಿಸೋದ್ರೊಂದಿಗೆ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದು ಅದರ ವೈಭವವನ್ನು, ಅದರ ಬಣ್ಣವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ.
ಇಂತಹ ಒಂದು ಹರಿಯುವ ಹೊಳೆಯು ಆ ಸಿಬ್ಬಲುಗುಡ್ಡೆಯಲ್ಲಿ ಮೀಯುವುದರೊಂದಿಗೆ ಕವಿಯ ಮನಸ್ಸು ಎಂಬುದು ಸ್ವರ್ಗದಲ್ಲಿ ತಾನು ನೆಲೆಸಿದ್ದೇನೋ ಏನೋ. ಅಂದರೆ ಆ ನದಿಯ ತೀರದಲ್ಲಿ ಇದ್ದಂತಹ ಕವಿಗೆ ಅದರ ಜೊತೆಯಲ್ಲಿ ಅವರು ಆ ನದಿಯಲ್ಲಿ ಸ್ನಾನವನ್ನು ಕೂಡ ಮಾಡ್ತಾರೆ, ಈಜುವುದನ್ನು ಕೂಡ ಮಾಡ್ತಾ ಇದ್ದಾರೆ. ತಾನು ಸ್ವರ್ಗದಲ್ಲೇ ಇದ್ದೇನೆ ಅನ್ನುವಂತಹ ಸಂಭ್ರಮವನ್ನು ಪಟ್ಟುಕೊಳ್ತಾ ಇದ್ದಾರಂತೆ. ಆ ಭಾವನೆ ಕವಿಯಲ್ಲಿ ಬರ್ತಾ ಇದೆ. ಅಂದರೆ ಈ ಒಂದು ಪ್ರಕೃತಿಯ ಸೌಂದರ್ಯ ಅನ್ನುವಂಥದ್ದು, ಪ್ರಕೃತಿ ಅನ್ನುವಂಥದ್ದೇ ಕವಿಯ ಮನಸ್ಸಿಗೆ ಬಹಳಷ್ಟು ಮುದವನ್ನು, ಬಹಳಷ್ಟು ಆನಂದವನ್ನು ಉಂಟು ಮಾಡ್ತದೆ. ಅದರ ಜೊತೆಗೆ ಹೃದಯಕ್ಕೂ ಕೂಡ ಹಾಗೆ ನಾಲಿಗೆಗೂ ಕೂಡ ಒಂದು ರೀತಿಯಲ್ಲಿ ಸಂತೋಷವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಕವಿ. ಮುಂದಿನ ಭಾಗ ಗಮನಿಸಿ ವಿದ್ಯಾರ್ಥಿಗಳೇ. ದೃಶ್ಯ ದಿಗಂತದಿನೊಮ್ಮೆಯೇ ಹೊಮ್ಮಿ ಗಿರಿವನ ಪಟದಾಕಾಶದಲ್ಲಿ ತೇಲುತ ಬರಲ್ಕೆ ಬಲಾಕ ಪಂಕ್ತಿ ಲೇಖನ ರೇಖಾ ನ್ಯಾಸದಲ್ಲಿ ಅವಾಂಗ್ಮಯ ಚಂದ ಪ್ರಾಸದಲ್ಲಿ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದಚ್ಚರಿಯಂದದ ಒಪ್ಪಂದಕ್ಕೆ ಚಿರಚೇತನ ತಾನಿಯನೆಂಬಂದದಿ ಬೆಳ್ಳಕ್ಕಿಯ ಹಂತಿಯ ಆ ನೆವದಿ ದೇವರು ರುಜು ಮಾಡಿದನು, ರಸವಶನಾಗುತ್ತ ಕವಿ ಅದ ನೋಡಿದನು. ಆ ಸಿಬ್ಬಲುಗುಡ್ಡೆಯಲ್ಲಿ ಮೀಯುವುದರೊಂದಿಗೆ ಕವಿಯ ಮನಸ್ಸು ಅನ್ನುವಂಥದ್ದು ತಾನು ಸ್ವರ್ಗದಲ್ಲಿ ಇದ್ದೇನೆ, ಅಂದರೆ ಸ್ವರ್ಗದಲ್ಲಿ ಇದ್ದೇನೆಯೋ ಅನ್ನುವಂತಹ ಭಾವ ಅವರಲ್ಲಿ ಬರ್ತಾ ಇತ್ತಂತೆ. ಅಂದರೆ ಆ ಪ್ರಕೃತಿಯ ಸೌಂದರ್ಯ ಅವರಲ್ಲಿ ಬಹಳಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇತ್ತು, ಮುದವನ್ನು ಉಂಟು ಮಾಡ್ತಾ ಇತ್ತು. ಅಷ್ಟು ಹೊತ್ತಿಗೆ ಆ ಆಕಾಶ ಮತ್ತು ಪ್ರಕೃತಿ ಆ ಎರಡೂ ಸಂಧಿಸುವಂತಹ ಜಾಗದಲ್ಲಿ ಬೆಳ್ಳಕ್ಕಿಯ ಹಿಂಡುಗಳು, ಆ ಬಲಾಕ ಪಂಕ್ತಿಗಳು, ಆ ಬೆಳ್ಳಕ್ಕಿಯ ಹಿಂಡುಗಳು ಸಾಲಾಗಿ ಬರ್ತಾ ಇವೆಂತೆ. ಆ ಸಾಲುಗಳು ಯಾವ ರೀತಿ ಕಾಣ್ತಾ ಇವೆ ಅಂದರೆ ಬರವಣಿಗೆಯ ವಿನ್ಯಾಸದಲ್ಲಿ ಇರುವಂತೆ, ಏನೋ ಒಂದು ಬರೆದ ಹಾಗೆ ಬರವಣಿಗೆಯ ವಿನ್ಯಾಸದಲ್ಲಿ ಇರುವಂತೆ ಯಾವುದೇ ಒಂದು ಛಂದಸ್ಸು ನಿಯಮಗಳು ಇಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರುತ್ತಾ ಬರುತ್ತಿವೆ. ಇಂಥ ಒಂದು ಸೃಷ್ಟಿಯ ಕೌಶಲ್ಯಕ್ಕೆ, ಆ ಒಂದು ಚಂದಕ್ಕೆ, ಆ ಒಂದು ಬೆರಗಿಗೆ, ಈ ಜಗತ್ತಿನ ಅಚ್ಚರಿಯ ಸೊಬಗಿಗೆ ತಾನು ಒಳಗಾಗಿದ್ದೇನೆ. ಇಂತಹ ಒಂದು ಪ್ರಕೃತಿಯ ಸೊಬಗನ್ನು ಹೊಂದಿರುವಲ್ಲಿ ನಾನು ಇದ್ದೇನೆ. ಇಂತಹ ಪ್ರಕೃತಿ ಸೌಂದರ್ಯವನ್ನು ನಾನು ಆಸ್ವಾದಿಸ್ತಾ ಇದ್ದೇನೆ ಎನ್ನುವ ಹಾಗೆ ಅದರ ಜೊತೆಯಲ್ಲಿ ಆ ಬೆಳ್ಳಕ್ಕಿಯ ಸಾಲಿನ ನೆವದಿಂದ ದೇವರು ಪ್ರಕೃತಿಯಲ್ಲಿ ತನ್ನ ಇರುವಿಕೆಯನ್ನು ಕಾಣಿಸ್ತಾ ಇದ್ದಾನೆ. ಅಂದರೆ ಆ ಬೆಳ್ಳಕ್ಕಿಯ ಹಿಂಡನ್ನೇ ತನ್ನ ಸಹಿ ಎನ್ನುವ ಹಾಗೆ ದೇವರು ತನ್ನ ಅಸ್ತಿತ್ವವನ್ನು ಇಲ್ಲಿ ತೋರಿಸ್ತಾ ಇದ್ದಾನೋ ಏನೋ ಅನ್ನುವ ರೀತಿಯಲ್ಲಿ ಪ್ರಕೃತಿಯನ್ನು ಕಂಡಂತಹ ಕವಿ ಮೈಮರೆಯುತ್ತಾ ಇದ್ದಾನೆ. ಅಂದರೆ ಇಡೀ ಒಂದು ಒಟ್ಟಾರೆ ಈ ಕವಿತೆಯಲ್ಲಿ ಪ್ರಕೃತಿಯ ವೈಭವ, ಸೌಂದರ್ಯ ಮತ್ತು ಒಂದು ರೀತಿಯಲ್ಲಿ ವೈಚಿತ್ರ್ಯಗಳಿಂದ ಕೂಡಿರುವುದನ್ನು ಕವಿತೆಯ ಮೂಲಕ ತೋರುವಂತಹ ಈ ಪ್ರಕೃತಿಯೇ ಪ್ರಕೃತಿ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಪ್ರಕೃತಿಯೇ ದೇವರು. ಅಲ್ಲಿ ಸಾಲಾಗಿ ಹಾರ್ತಾ ಇರುವಂಥ ಬೆಳ್ಳಕ್ಕಿಯೇ ತಾನು ಹಾಕಿದಂತಹ ಸಹಿ. ಅಂದರೆ ಇದೆಲ್ಲವೂ ಕೂಡ ತನ್ನದೇ ಎನ್ನುವ ರೀತಿಯಲ್ಲಿ ದೇವರು ಸಹಿ ಮಾಡಿದನು, ರಸವಶನಾಗುತ್ತಾ ತಾನು ಅದನ್ನು ನೋಡಿದೆನು ಅನ್ನುವ ರೀತಿಯಲ್ಲಿ ಕವಿಯಲ್ಲಿ ದೇವರು ರುಜು ಮಾಡಿದನು ಅನ್ನುವಂತಹ ಈ ಒಂದು ಶೀರ್ಷಿಕೆ ಉಳ್ಳಂತಹ ಪಕ್ಷಿಕಾಶಿ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಈ ಕವಿತೆಯಲ್ಲಿ ಕವಿ ಕುವೆಂಪು ಅವರು ತಿಳಿಸ್ತಾರೆ. ರುಜು ಮಾಡಿದನು. ಈ ಕವಿತೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿ ಬರ್ತವೆ ವಿದ್ಯಾರ್ಥಿಗಳೇ. ದೇವರು ರುಜು ಮಾಡಿದನು ಕವನದ ಆಶಯವನ್ನು ಬರೆಯಿರಿ ಅನ್ನುವಂಥದ್ದು. ಈ ಪ್ರಶ್ನೆ ಬಂದರೆ ಇಡೀ ಒಂದು ಕವಿತೆ ಈ ಸಾರಾಂಶ ಇದೆ ನೋಡಿ, ಅದನ್ನೇ ಬರೆಯಿರಿ. ಹಾಗೆ ಟಿಪ್ಪಣಿಗೂ ಕೂಡ ದೇವರು ರುಜು ಮಾಡಿದನು ಅನ್ನುವಂತಹ ಈ ಟಿಪ್ಪಣಿ ಬರೆಯಿರಿ ಅನ್ನುವಂತಹ ಪ್ರಶ್ನೆ ಬಂದಾಗ ಅದೇ ರಸಋಷಿಯಾದಂತಹ ಕುವೆಂಪು ಅವರ ಪ್ರಸಿದ್ಧವಾದಂತಹ ಈ ಒಂದು ಪ್ರಕೃತಿ ಗೀತೆಗಳು ಕವನದ ಸೃಷ್ಟಿಗೆ ಕಾರಣವಾಗ್ತದೆ. ಅದೇ ರೀತಿಯಲ್ಲಿ ಮಲೆನಾಡಿನ ಪ್ರಕೃತಿ ರಮಣೀಯ ತಾಣ ಸಿಬ್ಬಲುಗುಡ್ಡೆಯ ಸ್ಥಳ ಕವಿಯು ಬೆಳಗಿನ ಹೊತ್ತಲ್ಲಿ ಹರಿಯುತ್ತಾ ಇರುವಂತಹ ಹೊಳೆಯಲ್ಲಿ ಮಿಂದು ಆ ಪ್ರದೇಶದ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಅದರಲ್ಲಿ ತನ್ಮಯಗೊಂಡಿರ್ತಾರೆ. ತಲೆ ಎತ್ತಿ ನಿಂತಿರುವಂತಹ ಪರ್ವತಗಳ ಸಾಲು, ದಟ್ಟವಾದ ಕಾಡುಗಳ ಅಂಚಿನ ಜುಳು ನಿನಾದ, ಜಲಸುಂದರಿ ತುಂಗೆ, ಹಾಗೆ ಹೂ ಬಿಸಿಲಿಗೆ ಹರಿಯುತ್ತಾ ಇರುವಂತಹ ಈ ತುಂಗಾ ನದಿ, ಈ ಸುಂದರ ಶಾಂತಿಯ ಗ್ರಾಮದಲ್ಲಿ ಪ್ರಕೃತಿ ತನ್ನ ಸೌಂದರ್ಯಕ್ಕೆ ತಾನೇ ಮೈಮರೆತಂತೆ ಮೌನದಲ್ಲಿ ಇರ್ತದೆ. ಆಗ ಹಕ್ಕಿಗಳ ಕೂಗು ಅದನ್ನು ಖಚಿತಗೊಳಿಸ್ತಾ ಇದೆಯೋ ಎನ್ನುವ ಹಾಗೆ
ಇದನ್ನೆಲ್ಲ ಕಂಡಂತಹ ಕವಿಯ ಮನಸ್ಸು ಭೂಲೋಕದ ಚೆಲುವಿಗೆ ಬೆರಗಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಬೆಳ್ಳಕ್ಕಿಗಳ ಆ ಸಾಲು ಬಾನಿನಲ್ಲಿ ತೇಲು ಬರ್ತದೆ. ಅದನ್ನು ಕಂಡಾಗ ಕವಿಯ ಹೃದಯ ಈ ಸೃಷ್ಟಿಯ ಸೊಬಗಿಗೆ ಕಾರಣನಾದಂತಹ ಭಗವಂತನ ಚೈತನ್ಯವೇ ಆ ಬೆಳ್ಳಕ್ಕಿಗಳಾಗಿ ಹಾರುತ್ತಿದೆ ಅಂತ ಪರಿಭಾವಿಸಿ ಆ ಕವಿ ಪರವಶಗೊಳ್ಳುವಂಥದ್ದು. ಹಾಗೆ ಈ ಬೆಳ್ಳಕ್ಕಿಗಳ ಸಾಲನ್ನು ನೋಡುವಾಗ ಅದು ಬರಹದ ಜೀವಂತ ಛಂದಸ್ಸಾಗಿರ್ತದೆ. ಹಾರುವ ಅವುಗಳ ಲಯ ತಪ್ಪುವುದಿಲ್ಲ. ಹಾಗೆ ಸಾಲು ಎಲ್ಲಿಯೂ ಕೂಡ ವಕ್ರಗೊಳ್ಳುವುದಿಲ್ಲ. ಆ ರೆಕ್ಕೆ ಗತಿಯಲ್ಲಿ ಒಂದನ್ನೊಂದು ಮೀರುವುದಿಲ್ಲ. ಇಂತಹ ಒಂದು ಜೀವಂತ ಬರಹ ಸೃಷ್ಟಿಯ ಒಡೆಯ ರುಜು ಹಾಕಿಬಿಟ್ಟ. ಅಂದರೆ ಅವನ ರುಜುವಿಲ್ಲದೆ ಯಾವುದೂ ಕೂಡ ನಡೆಯಲು ಅಸಾಧ್ಯ ಅನ್ನುವಂಥದ್ದು. ಅಂದರೆ ಮನುಜರಾದಂತಹ ತಮ್ಮ ಸಹಿ ತುದಿ ಮೊದಲಿರುವಂಥ ನಿರ್ಜೀವ ಹಾಳೆಯಲ್ಲಿ ನಿರ್ಜೀವ ರೂಪದಲ್ಲಿ ಇರ್ತದೆ. ಆದರೆ ದೇವರು ಹಾಕಿದಂತಹ ಸಹಿ ಈ ಜೀವ ಜಗತ್ತಿನ ಅಧಿಪತಿಯಾದಂತಹ ಪರಮಾತ್ಮನು, ಅಂದರೆ ಆದಿ ಅಂತ್ಯಗಳೇ ಇರದ ವಿಸ್ತಾರವಾದಂತಹ ಬಾನನ್ನೇ ತನ್ನ ಹಾಳೆಯನ್ನಾಗಿಸಿ ಆ ಬೆಳ್ಳಕ್ಕಿಯ ನೆಪದಲ್ಲಿ ಜೀವಂತ ಸಹಿಯನ್ನು ಹಾಕಿದ್ದಾನೆ. ಅಂದರೆ ಇಲ್ಲಿ ಸೃಷ್ಟಿಯ ರಚನೆಯ ಕೌಶಲ್ಯದಲ್ಲಿ, ಸೌಂದರ್ಯದಲ್ಲಿ ಅಚ್ಚರಿಗೊಳಿಸುವಂತಹ ಅಂದಗಾರಿಕೆ ಅಲ್ಲದೆ ಸದಾ ಅದ್ಭುತವಾದಂತಹ ಕಲ್ಪನೆಯನ್ನು ಯಾವ ರೀತಿ ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವ ರೀತಿಯಲ್ಲಿ ಇಲ್ಲಿ ಕುವೆಂಪು ಈ ಒಂದು ಕವನದಲ್ಲಿ ತಿಳಿಸ್ತಾರೆ. ಅಂದರೆ ಈ ಸೌಂದರ್ಯದಲ್ಲೇ ಭಗವಂತನ ಸಾನ್ನಿಧ್ಯ ಇದೆ ಅನ್ನುವಂಥ ಈ ಕಲ್ಪನೆಯು ಸೃಷ್ಟಿಯನ್ನೇ ಭಗವಂತನದು ಎಂದು ಹಾರೈಸುವಂತಹ ಮನೋಭಾವವನ್ನು ಬೆಳೆಸ್ತದೆಯೇ ಸಾಲುಗಳು. ಇದೆಲ್ಲವೂ ಕೂಡ ಕವನದ ಸೊಬಗಿಗೆ ಒಂದು ಹೊಸ ಮೆರುಗನ್ನು ನೀಡ್ತದೆ. ಸರಿ ವಿದ್ಯಾರ್ಥಿಗಳೇ, ಕುವೆಂಪು ಬರೆದಂತಹ ದೇವರು ರುಜು ಮಾಡಿದನು ಅನ್ನುವಂತಹ ಈ ಕವಿತೆಯ ಸಾರಾಂಶ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮಗೆ ಯಾವುದಾದರೂ ಪಾಠ ಬೇಕು ಅಂತ ಇದ್ದಲ್ಲಿ ಒಂದು ಕಮೆಂಟ್ ಮಾಡಿ. ನಿಮ್ಮ ಪರೀಕ್ಷೆಗೆ 2 ದಿವಸ ಮೊದಲು ಇರುವಾಗ ಒಂದು ಪಾಠದ ಹೆಸರು ಅಥವಾ ಕವಿತೆಯ ಹೆಸರು, ಬರೆದವರ ಹೆಸರು ಇದನ್ನು ಸ್ವಲ್ಪ ಕಮೆಂಟ್ ಮಾಡಿದರೆ ಮಾಡಿ ಹಾಕ್ತೇನೆ ವಿದ್ಯಾರ್ಥಿಗಳೇ. ಸರಿ, ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.